ಒಂದೊಂದು ಸಲ ಎಷ್ಟೇ ಹೇಳಿ ಕೇಳಿ ತೂಗಿ ಅಳೆದು ಲೆಕ್ಕ ಹಾಕಿ ಅನ್ನ ಮಾಡಿದ್ರೂ ಉಳ್ದೇ ಬಿಡ್ತದ್ರಿ. ಆಗ ನಾವುಣು ನೀವುಣು ಅನ್ನೋದಕ್ಕಿಂತ ಹಿಂಗೆ ನಾ ಇವತ್ತು ತೋರಿಸೋ ರೆಸಿಪಿ ಮಾಡಿ ನೋಡ್ರಿ, ಪಕ್ಕ ಎಲ್ಲರೂ ಬೇಡಿ ಬೇಡಿ ಉಣ್ತಾರ್ರಿ. ಈಗ ಇಲ್ಲೇನು ಮಾಡ್ತೀನಿ ರೀ, ಒಂದು ಮಿಕ್ಸಿ ಜಾರ್ನಾಗ 2 ಬಟ್ಟಲು ಈ ಉಳ್ದಿದ್ದು ಅನ್ನ ಹಾಕ್ಲತ್ತೀನಿ ರೀ. ಅನ್ನ ಯಾವ ಥರ ತೊಗೊರಿ ನಡೀತದ, ಅದೇ ಬಟ್ಟಲಿಂದ 1 ಬಟ್ಟಲು ಮೀಡಿಯಮ್ ರವೆ ರೀ, ಅದೇ ರೀ ಬಾಂಬೆ ರವೆ ಸೇರಿಸ್ಲತ್ತೀನಿ ರೀ. ಯಾವ ಥರ ರವೆ ತೊಗೊರಿ ನಡೀತದ್ರಿ. ಮತ್ತು ಅದೇ ಬಟ್ಟಲಿಂದ 1 ಬಟ್ಟಲು ಮೊಸರು ಸೇರಿಸ್ಲತ್ತೀನಿ ರೀ. ಮೊಸರು ಜಾಸ್ತಿ ಹುಳಿನೂ ಇರಬಾರ್ದು ರೀ. ಮತ್ತು 1 ಬಟ್ಟಲು ನೀರು ಸೇರಿಸೀನಿ ರೀ. ಹಾಗೆ ಇಲ್ಲಿ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಿ ಒಂದು ಸಲ ಹಿಂಗೆ ಕಲಸಿ ಏನು ಮಾಡ್ತೀನಿ ರೀ. ಈಗ ಇದಕ್ಕೆ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಂತ್ರಿ. ನಿಮಗೆ ತೋರಿಸ್ತೀನಂತ ಯಾವ ಹದಕ್ಕೆ ಇರಬೇಕಂತ ನೋಡ್ರಿ. ಮುಟ್ಟಿದ್ರೆ ಪೂರ್ತಿ ಹಿಂಗೆ ಪೇಸ್ಟ್ ಥರ ಇರ್ಬೇಕ್ರಿ, ಆ ಥರ ರುಬ್ಕೊಂಡು ಬರ್ಬೇಕು. ಮತ್ತು ಈಗ ಇನ್ನೊಂದು ಬುಟ್ಟ್ಯಾಗ ಏನು ಮಾಡ್ತೀನಿ ರೀ, ಇದೆಲ್ಲ ಹಿಂಗೆ ಹಾಕ್ಬಿಡ್ತೀನಂತ. ಈಗ ನಮಗೆ ಘಟ್ಟ ಅನ್ನಿಸ್ಲತ್ತದಲ್ರಿ, ಸ್ವಲ್ಪ ಇದಕ್ಕೆ ಅಳಸ್ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ ರೀ, ಅದೇ ಮಿಕ್ಸಿ ಜಾರ್ನಾಗ ಒಂದು ಅರ್ಧಲಿಂದ 3/4 ಬಟ್ಟಲು ನೀರು ಹಾಕಿ ಚಲೋ ಕಲಸಿ ಏನು ಮಾಡ್ತೀನಿ ರೀ, ಆ ನೀರನ್ನು ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿಗೇನಿಲ್ಲರಿ ಚಲೋ ಕಲಿಸ್ತೀನಂತ್ರಿ ಒಂದು ಸಲ. ನೋಡ್ರಿ ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ಲತ್ತಿರಬೇಕು. ಈಗ ಮ್ಯಾಲೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕ್ರಿ. ಟೈಮ್ ಇರಲಿಲ್ಲ ಅಂದ್ರೆ ಒಂದು 5 ನಿಮಿಷ ಬಿಡಬೇಕಾಗ್ತದೆ ರೀ. ಒಂದು 10 ನಿಮಿಷ ಆದಮೇಲೆ ನಮ್ಮ ರವೆ ಎಲ್ಲ ಚಂದ ನೆಂದಿರ್ತದೆ ರೀ. ಈಗ ಇದ್ರಾಗ ಒಂದು ಅರ್ಧ ಚಮಚನ ಇಲ್ಲಿ ಈನೋ ಫ್ರೂಟ್ ಸಾಲ್ಟು ಸೇರಿಸ್ಲತ್ತೀನಿ ರೀ. ಇದು ಇಲ್ಲ ಅಂತಂದ್ರೆ ಏನು ಮಾಡಿರಿ, ಒಂದು 1/4 ಟೀ ಚಮಚ ಏನು ಮಾಡಿರಿ, ಇಲ್ಲಿ ಬೇಕಿಂಗ್ ಸೋಡಾ ಅದೇ ರೀ, ಅಡುಗೆ ಸೋಡಾ ಸೇರಿಸ್ಬೇಕಾಗ್ತದೆ. ಮ್ಯಾಲೆ 1 ಚಮಚ ನೀರು ಸೇರಿಸೀನಿ ರೀ. ಇದು ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ಹಿಂಗೆ ಕಲಿಸ್ಕೊತೀನಂತ್ರಿ. ಆಯ್ತು ರೀ, ನಮ್ಮದು ಬ್ಯಾಟರ್ ಇಲ್ಲಿ ರೆಡಿ ಆಗ್ಯದ್ರಿ. ಹಾಗೆ ನಾ ಇಲ್ಲಿ ಏನು ಮಾಡೀನಿ ರೀ, ಮೊದಲೇ ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದ. ನಾ ಇಲ್ಲಿ ನಾನ್ ಸ್ಟಿಕ್ ಹಂಚ ಮೇಲೆ ಮಾಡ್ಕೊಳತ್ತೀನಿ ರೀ. ಕಬ್ಬಣ ಹಂಚ ಮೇಲೆ ಅಷ್ಟು ಚಲೋ ಬರಲ್ರಿ, ಹೀಗಾಗಿ ನಾನು ನಾನ್ ಸ್ಟಿಕ್ಕೇ ಯೂಸ್ ಮಾಡತ್ತೀನಿ. ಸ್ವಲ್ಪ ಅದಕ್ಕೆ ಎಣ್ಣೆ ಬರೆಸಿ 1 ಸೌಟು ಬ್ಯಾಟರು ಈಗ ಇದ್ರ ಮೇಲೆ ಹಾಕೀನಿ ರೀ. ಮತ್ತು ಜಾಸ್ತಿನೂ ಇದಕ್ಕೆ ಹರಡೋದು ಬೇಕಾಗಲ್ರಿ. ನಮ್ಗೆ ತೆಳ್ಳಗೆ ದೋಸೆ ಬೇಕಂದ್ರೆ ಅಷ್ಟು ಚಲೋ ಆಗಲ್ಲ, ಅದಕ್ಕೆ ಹಿಂಗೆ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪೆ ಹಾಕೋಬೇಕಾಗ್ತದೆ. ಈಗ ನೋಡಿರಿ, ಮ್ಯಾಲಿನ ಲೇಯರ್ ಸ್ವಲ್ಪ ಡ್ರೈ ಆಯ್ತಂದ್ರೆ ಒಂದಿಷ್ಟೇ ಎಣ್ಣೆ ಹಿಂಗೆ ಹಚ್ಚಬೇಕಾಗ್ತದೆ. ಈಗ ಎಲ್ಲ ಕಡೆ ಈವನ್ನಾಗಿ ಬೇಯ್ಲಾಕ್ ಬಿಡ್ಬೇಕ್ರಿ. ಬೇಕಾದ್ರೆ ಒಂದೇ ಮಗ್ಗಲನ್ನು ಬೇಯಿಸ್ಕೋಬೋದು. ಅದನ್ನು ಏನು ಮಾಡ್ತೀನಿ ರೀ, ಇದಕ್ಕೆ ಹಿಂಗೆ ಪಲ್ಟಾಸ್ಕೊಂಡು 2 ಮಗ್ಗಲ ಏನು ಮಾಡ್ತೀನಿ ರೀ, ಚಲೋ ಬಣ್ಣ ಬರೋತನ ಬೇಯಿಸ್ತೀನಂತ್ರಿ. ಅಂದರೆ ಸ್ವಲ್ಪ ಹಸಿ ಹಸಿ ಇರಲ್ರಿ ಒಳಗೆ. ನೋಡ್ರಿ, ನಮ್ಮದು ದೋಸೆಯಲ್ಲಿ ರೆಡಿ ಆಗ್ಯಾವ್ರಿ, ಮೆತ್ತನ ದೋಸೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.